ಎಸ್ ಮಹದೇವ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ 2023 ಮೇ 20ನೇ ತಾರೀಕು ಅಧಿಕೃತವಾಗಿ ರಾಜ್ಯದಲ್ಲಿ ಚಾಲ್ತಿಗೆ ಬಂತು. ನೂರಾರು ಆಶೋತ್ತರಗಳು, ಸಾವಿರಾರು ಭರವಸೆಗಳು, ಸಾಕಷ್ಟು ಕನಸುಗಳನ್ನು ಕಟ್ಕೊಂಡು ರಾಜ್ಯದ ಜನರು ಅಭೂತಪೂರ್ವವಾದಂಥ ಗೆಲುವನ್ನ ದಕ್ಕಿಸಿಕೊಟ್ಟಿದ್ರು ಕಾಂಗ್ರೆಸ್ಗೆ. ದಕ್ಷಿಣ ಭಾರತದಲ್ಲಿ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಸ್ಟ್ರಾಂಗ್ ಆಗಿ ನೆಲೆ ಊರಬೇಕು ಅಂದ್ರೆ ಅದರ ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳುವಂತ ಕರ್ನಾಟಕದಲ್ಲೇ ಮೊದಲು ಅಧಿಕಾರಕ್ಕೆ ಬರಬೇಕು ಅನ್ನುವ ಮಾತಿದೆ. ಸೊ ಹೀಗಾಗಿ ದಕ್ಷಿಣ ಭಾರತದಲ್ಲಿ ಯಾವುದೇ ಪಕ್ಷಗಳು ಅಧಿಕಾರವನ್ನು ಹಿಡಿದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಧಿಕಾರವನ್ನು ಹಿಡಿಯಲಿಕ್ಕೆ ಬಹಳ ಸುಲಭವಾಗುತ್ತೆ, ಅದರಲ್ಲೂ ಪ್ರಮುಖವಾಗಿ ದಕ್ಷಿಣದ ರಾಜ್ಯಗಳಲ್ಲಿ ಅಧಿಕಾರ ಹಿಡಿಯಲಿಕ್ಕೆ ಬಹಳ ಸುಲಭವಾಗುತ್ತೆ ಅನ್ನುವ ರೀತಿಯಾದಂಥ ಚರ್ಚೆಗಳಿದ್ದಾವೆ. ಅದಕ್ಕೆ ಪೂರಕ ಅನ್ನುವ ರೀತಿಯಲ್ಲಿ ಈ ಹಿಂದೆ ಬಿಜೆಪಿ ನಾಯಕರು ಸಹ ಸಾಕಷ್ಟು ಪ್ರಯಾಸ ಪಟ್ಟಿದ್ರು ಕರ್ನಾಟಕದಲ್ಲಿ ಅಧಿಕಾರವನ್ನು ಹಿಡಿಯಲಿಕ್ಕೆ, ಈಗಲೂ ಸಹ ಕಷ್ಟಪಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಈ ಹಿಂದಿನ ಸರ್ಕಾರಗಳ ವೈಫಲ್ಯದ ವಿರುದ್ಧ ಹೋರಾಟವನ್ನು ಮಾಡಿ ಸುದೀರ್ಘವಾಗಿ ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದರ ಪರಿಣಾಮವಾಗಿ ಮತ್ತು ಈ ಹಿಂದಿನ ಸರ್ಕಾರಗಳ ವೈಫಲ್ಯದಿಂದಾಗಿಯೇ ಅಭೂತಪೂರ್ವವಾದಂಥ ಗೆಲುವನ್ನು ದಾಖಲು ಮಾಡಿದ್ರು. 136 ಸ್ಥಾನಗಳನ್ನು ಕೊಟ್ಟು ರಾಜ್ಯದ ಜನರು ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ರು, ಕಾಂಗ್ರೆಸ್ಸಿಗರನ್ನ ಗೆಲ್ಲಿಸಿದ್ರು. ಎಸ್.ಎಂ. ಕೃಷ್ಣ ಅವರ ನಂತರ ಯಾರಾದರೂ ಸುಸ್ಥಿರವಾಗಿರ್ತಕ್ಕಂತಹ ಸರ್ಕಾರವನ್ನು ಕೊಟ್ಟಿದ್ದಾರೆ ಅನ್ನುವ ಒಂದು ಹೆಗ್ಗಳಿಕೆ ಇದ್ರೆ ಅದು ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ. 2013ರಿಂದ 2018ರ ಅವಧಿಯಲ್ಲಿ ಅವರು ಕೊಟ್ಟಂತ ಅಭೂತಪೂರ್ವವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಆಡಳಿತ ಎಸ್.ಎಂ. ಕೃಷ್ಣ ಅವರ ಆಡಳಿತವನ್ನೇ ಮೀರಿಸುವ ರೀತಿಯಲ್ಲಿತ್ತು. ಆದರೆ 2013ರಲ್ಲಿ ಮತ್ತೆ ಅಧಿಕಾರಕ್ಕೆ 23ರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರು ಏನ್ ಮಾಡಿದ್ರು? ಜನರ ನೋವಿಗೆ ಸ್ಪಂದಿಸುವಂತ ಒಂದು ಕಾರ್ಯ ನಿಜಕ್ಕೂ ಸಹ ಮಾಡ್ತಾ ಇದ್ದಾರಾ? ಒಂದು ಕಡೆ ಸಿದ್ದರಾಮಯ್ಯನವರು ಉತ್ತಮವಾಗಿರ್ತಕ್ಕಂಥ ಆರ್ಥಿಕ ತಜ್ಞರು ಅಂತ ಕರೆಸ್ಕೊಳ್ತಾರೆ. ಅತಿ ಹೆಚ್ಚು ಅವಧಿಗೆ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಖ್ಯಾತಿ ಯಾರಿಗಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ. ಹೀಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈಗ ಈ ಬಾರಿ ಬಜೆಟ್ ಅನ್ನ ಮಂಡಿಸಲಿಕ್ಕೆ ದಿನಗಳನ್ನು ಎಣಿಸ್ತಾ ಇದ್ದಾರೆ. ಮಾರ್ಚ್ 6ನೇ ತಾರೀಕು ತಮ್ಮ 17ನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಈ ಬಜೆಟ್ ಮಂಡನೆ ಆಗ್ತಾ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಮಹದೇವ್, ಇಡೀ ರಾಜ್ಯದ ಜನರು 7 ಕೋಟಿ ಕನ್ನಡಿಗರು ತಿಳ್ಕೊಳ್ಳಲೇಬೇಕಾಗಿರ್ತಕ್ಕಂಥ ಪ್ರಮುಖ ವಿಚಾರ ಏನು ಅಂದರೆ ಅವರ ಮೇಲೆ ಎಷ್ಟು ಸಾಲ ಇದೆ, ರಾಜ್ಯ ಸರ್ಕಾರ ಎಷ್ಟು ಸಾಲ ಮಾಡಿದೆ, ಎಷ್ಟು ಹೊರೆಯನ್ನ ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕನ ಮೇಲೆ ರಾಜ್ಯ ಸರ್ಕಾರ ಹೇರ್ತಾ ಇದೆ ಅನ್ನೋದು ಈಗ ಅವ್ರು ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ನಾವು ಬೆಳಗ್ಗೆಯಿಂದಲೂ ಆರ್ಮ್ಯಾಕ್ಸ್ ಪ್ರತಿಯೊಬ್ಬ ನಾಗರಿಕನ ಸಾಲಕ್ಕೆ ಸಂಬಂಧಪಟ್ಟಂತೆ ನಾವು ಸುದೀರ್ಘವಾಗಿ ವರದಿಯನ್ನು ಮಾಡ್ತಾ ಇದ್ದೀವಿ. ರಾಜ್ಯದ ಇತಿಹಾಸದಲ್ಲಿ ಹೆಚ್ಚು ಸಾಲ ಮಾಡಿದೆ ಸಿದ್ದು ಸರ್ಕಾರ. ಮಿತಿ ಮೀರಿದೆ ಕೈ ಸಾಲದ ಪ್ರಮಾಣ, ಹೈರಾಣಾಗಿದ್ದಾರೆ ರಾಜ್ಯದ ಜನಗಳು. ಗ್ಯಾರಂಟಿ ಯೋಜನೆ ಸರಿದೂಗಿಸಲು ಸಾಲದ ಮೊರೆ ಹೋಯ್ತ ಸರ್ಕಾರ ಅನ್ನುವಂಥದ್ದು. ಆರ್ಥಿಕ ಸುಸ್ತಿಗೆ ಹೆಸರಾದ ರಾಜ್ಯ ಸಾಲದ ಸಿಲ್ಕಾಕೊಂಡಿದೆ. ಇವಾಗ ಈ ಯೋಜನೆಗಳಿಂದ ಆ ಯೋಜನೆಗಳು, ಈ ಗ್ಯಾರಂಟಿ ಯೋಜನೆಗಳಿಂದ ಸಾಲದಲ್ಲಿ ಸಿಲ್ಕಾಕೊಂಡು ಹೋಗಿದೆ ಸರ್ಕಾರ. ಅದರಲ್ಲಿ ಇವಾಗ ರಾಜ್ಯದ ಜನಗಳ ಮೇಲೆ ಆ ಹೊರೆ ಬೀಳ್ತಾ ಇದೆ. ಆರ್ಥಿಕ ಸ್ಥಿತಿಗೆ ಹೆಸರಾಗಿದ್ದ ರಾಜ್ಯ ಸಾಲದ ಬಿಕ್ಕಟ್ಟಿಗೆ ಸಿಲುಕುತ್ತಾ ಅನ್ನುವಂಥದ್ದು. ಅತಿ ಹೆಚ್ಚು ಸಾಲ ಮಾಡಿದ ರಾಜ್ಯಗಳ ಪೈಕಿ 5ನೇ ಸ್ಥಾನದಲ್ಲಿದೆ ಕರ್ನಾಟಕ. ಗ್ಯಾರಂಟಿ ನೀಡಿದ ಸಾಲ ತಳ್ಳಿ ಹಾಕಿದೆ ಸರ್ಕಾರ. ಎಸ್, ಓಕೆ. ಈಗ ರಾಜ್ಯದ ಇತಿಹಾಸದಲ್ಲೇ ಅತಿ ಹೆಚ್ಚು ಸಾಲ ಮಾಡಿದಂತಹ ಕುಖ್ಯಾತಿಗೆ ಸಿದ್ದರಾಮಯ್ಯನವರ ಸರ್ಕಾರ ಪಾತ್ರ ಆಗ್ತಾ ಇದೆ. ಇದು ಅಪಖ್ಯಾತಿ. ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಇದು ಅಪಖ್ಯಾತಿ. ಮಿತಿ ಮೀರಿದೆ ಕಾಂಗ್ರೆಸ್ನ ಸಾಲದ ಪ್ರಮಾಣ, ಜನರು ಹೈರಾಣಾಗಿದ್ದಾರೆ. ಪಂಚ ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸಲಿಕ್ಕೆ, ಅದರ ಖರ್ಚನ್ನು ಸರಿದೂಗಿಸಲಿಕ್ಕೆ ಸರ್ಕಾರ ಹೆಣಗಾಡ್ತಾ ಇದೆ. ಆರ್ಥಿಕ ಶಿಸ್ತಿಗೆ ಹೆಸರಾಗಿದ್ದಂಥ ರಾಜ್ಯ ಕರ್ನಾಟಕ ರಾಜ್ಯ ಇವತ್ತು ಸಾಲದ ಬಿಕ್ಕಟ್ಟಿಗೆ ಸಿಲುಕಾಕೊಂಡಿದೆ. ಅತಿ ಹೆಚ್ಚು ಸಾಲ ಮಾಡಿದಂಥ ರಾಜ್ಯಗಳ ಪೈಕಿ ಕರ್ನಾಟಕ 5ನೇ ಸ್ಥಾನದಲ್ಲಿದೆ. ಗ್ಯಾರಂಟಿ ನೀಡಿ ಸಾಲದ ಕೂಪಕ್ಕೆ ತಳ್ಳಿದೆ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರನ್ನ. ಉಚಿತ ಯೋಜನೆಗಳಿಗೋಸ್ಕರ ಅಂದ್ರೆ ಪಂಚ ಗ್ಯಾರಂಟಿಗಳಿಗೋಸ್ಕರ ಪ್ರತಿ ವರ್ಷ ರಾಜ್ಯ ಸರ್ಕಾರ 50,000 ಕೋಟಿ ರೂಪಾಯಿನ ವ್ಯಯಿಸ್ತಾ ಇದೆ. ಇದರ ಜೊತೆಗೆ ಕಳೆದ ಬಾರಿಯ ಬಜೆಟ್ನಲ್ಲಿ ಸಾಕಷ್ಟು ಯೋಜನೆಗಳನ್ನು ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು. ಆದರೆ
ಇಲ್ಲಿಯವರೆಗೆ ಆ ಯಾವುದೇ ಯೋಜನೆಗಳು ಸಹ ಅನುಷ್ಠಾನಕ್ಕೆ ಬಂದಿಲ್ಲ. ಇನ್ಫ್ಯಾಕ್ಟ್ ಯೋಜನೆಗಳು ಅಥವಾ ಹೊಸ ಕಾಮಗಾರಿಗಳನ್ನು ಕೈಗೆತ್ಕೊಳ್ಳೋದಿಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ. ಇದೆಲ್ಲದರ ನಡುವೆ ರಾಜ್ಯದ ಜನರ ಮೇಲೆ ಹೇರಿರ್ತಕ್ಕಂಥ ಸಾಲ ಎಷ್ಟಿದೆ ಅನ್ನುವಂಥದ್ದು ಮುಂದಿನ ಹಂತಗಳಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಬಹಳ ಆತಂಕದ ವಿಚಾರ ಏನು ಅಂದರೆ ಮಹಾದೇವ್, ವರ್ಷದಿಂದ ವರ್ಷಕ್ಕೆ ಈ ಸಾಲದ ಪ್ರಮಾಣ ಅನ್ನುವಂಥದ್ದು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇದು ಬಹಳ ಡೇಂಜರ್. ಇದು ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ನೆಲೆಗಟ್ಟಿನಲ್ಲಿ ಹೇಳೋದಾದ್ರೆ ಇದು ಬಹಳ ಡೇಂಜರ್ ಆಗುತ್ತೆ. ಮುಂದಿನ ಹಂತಗಳಲ್ಲಿ ರಾಜ್ಯದಲ್ಲಿರ್ತಕ್ಕಂತಹ ಸರ್ಕಾರಿ ಸ್ವಾಮ್ಯದ ಸ್ವತ್ತುಗಳನ್ನ ಆಸ್ತಿಗಳನ್ನ ಮಾರ್ಕೊಳ್ಬೇಕಾಗುತ್ತೆ 100%. ಹೌದು. ಅಥವಾ ನಾವು ನೀವು ಸಾಲ ತೀರಿಸಬೇಕಾಗುತ್ತೆ. ನಮ್ಮ ತಲೆ ಮೇಲೆ ಹಾಕಿ ಹೋಗ್ತಾರೆ. ಇವರೇನು 5 ವರ್ಷಕ್ಕೊಂದ್ಸಲ ವಾಪಸ್ ಮನೆಗೆ ಹೋಗ್ತಾರೆ, 5 ವರ್ಷ ಇರ್ತಾರಷ್ಟೇ ಇವರು. ಆದ್ರೆ ನಾವು ಈ ರಾಜ್ಯದಲ್ಲಿ ಶಾಶ್ವತವಾಗಿರುವಂಥ, ಶಾಶ್ವತ ಇನ್ ಸೆನ್ಸ್ ನಮ್ಮ ಜೀವ ಇರುವವರೆಗೂ ಸಹ ನಾವು ಈ ರಾಜ್ಯದಲ್ಲಿ ಇರ್ತೀವಿ, ಈ ದೇಶದಲ್ಲಿ ಇರ್ತೀವಿ. ನಾವು ನಮ್ಮ ಮುಂದಿನ ಪೀಳಿಗೆ ಸಾಲದ ಹೊರೆಯಲ್ಲಿ ಬದುಕಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನೋಡಿ, ಎಷ್ಟೋ ಜನರು ತಮ್ಮ ಜೀವನದಲ್ಲಿ ಒಂದು ಅಜೆಂಡವನ್ನು ಇಟ್ಕೊಂಡಿರ್ತಾರೆ, ಅಥವಾ ಒಂದು ದಾರಿಯನ್ನು ಅವರು ಫಾಲೋ ಮಾಡ್ತಿರ್ತಾರೆ. ಏನು ಗೊತ್ತೇ, ಸಾಲನೇ ಮಾಡಬಾರ್ದು ಅಂತ. ಹೌದು. ಕೆಲವರು ಸಾಲ ಮಾಡಿ ತುಪ್ಪ ತಿನ್ನು ಅನ್ನುವ ರೀತಿಯಾದಂಥ ಮನಸ್ಥಿತಿಯವರು. ಮತ್ತೊಂದಿಷ್ಟು ಜನರು ಆ ರೀತಿಯಾದಂಥ ಒಂದು ಮನೋಭಾವನೆಯಲ್ಲೇ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ. ಏನಾದರೂ ಆಗಲಿ, ಗಂಜಿ ಕುಡಿದ್ರೂ ಪರವಾಗಿಲ್ಲ, ನಮ್ಮ ಜೀವನದಲ್ಲಿ ನಾವು ಸಾಲ ಮಾಡಬಾರ್ದು, ನಾವ್ಯಾಕೆ ಸಾಲಗಾರ ಆಗಬೇಕು ಅನ್ನುವ ರೀತಿಯಾದಂತಹ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಆಲೋಚನೆಯಲ್ಲಿ ಕೆಲವೊಂದಷ್ಟು ಜನರು ಬದುಕ್ತಾ ಇರ್ತಾರೆ. ಆದರೆ ಅಂಥವರೂ ಕೂಡ ಅವ್ರಿಗೂ ಶಾಕ್ ಆಗುವ ರೀತಿಯಲ್ಲಿ ಅವರ ಮೇಲೆಯೂ ಸಾಲ ಇದೆ. ಯಾರು ತಮ್ಮ ವೈಯಕ್ತಿಕ ಜೀವನಕ್ಕೋಸ್ಕರ ಸಾಲ ಮಾಡಬಾರ್ದು ಅಂತ ಅನ್ಕೊಂಡು ಬದುಕ್ತಾ ಇರ್ತಾರೋ ಅವ್ರ ಮೇಲೂ ಕೂಡ ಸಾಲ ಇದೆ. ಹೀಗ ಹುಟ್ಟುವಂತಹ ಮಗುವಿನ ಮೇಲೂ ಸಹ ಸಾಲ ಇದೆ ಅನ್ನುವಂಥದ್ದು ಕೇಳಲಿಕ್ಕೆ ಬಹಳ ಬಹಳ ಅಚ್ಚರಿಯಾದ್ರೂ ಸಹ ಅದು ಸತ್ಯ. ಈ ಪಾಟಿ ಸಾಲ ಜಾಸ್ತಿ ಆಗ್ಲಿಕ್ಕೆ ಕಾರಣ ಏನು? ಪಂಚ ಗ್ಯಾರಂಟಿಗಳು, ಸರ್ಕಾರದ ದುರಾಡಳಿತ, ಯಾವುದೇ ಲೆಕ್ಕಾಚಾರಗಳಿಲ್ಲದೆ ಬೇಕಾಬಿಟ್ಟಿಯಾಗಿ ಇವರು ಯೋಜನೆಗಳನ್ನ ಘೋಷಣೆ ಮಾಡೋದಾಗಿರಬಹುದು, ಮತ್ತು ಯಾವುದೇ ಮುಂದಾಲೋಚನೆ ಇಲ್ಲದೆ, ದೂರಾಲೋಚನೆ ಇಲ್ಲದೆ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಈ ರೀತಿಯಾದಂಥ ಸಾಲದ ಪ್ರಮಾಣ ಹೆಚ್ಚಾಗಲಿಕ್ಕೆ ಕಾರಣ ಆಗುತ್ತೆ. 2015ರಿಂದ 2026ರವರೆಗಿನ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸ್ನ ನಾವು ನೋಡ್ತಾ ಹೋದ್ರೆ ವೀಕ್ಷಕರೇ, 2015-16ನೇ ಸಾಲಿನಲ್ಲಿ 1.8 ಲಕ್ಷ ಕೋಟಿ ಸಾಲ ಇತ್ತು. 1.8 ಲಕ್ಷ ಕೋಟಿ. ಆದರೆ ಇವತ್ತು 2026ರ ಇಸವಿಯಲ್ಲಿ ನಾವಿದ್ದೀವಿ. ಇವತ್ತು ಟೋಟಲ್ ಈ ರಾಜ್ಯದ ಸಾಲ 7.6 ಲಕ್ಷ ಕೋಟಿಗೆ ಬಂದು ನಿಂತಿದೆ. ಪ್ರತಿ ಸಲ ಸಿದ್ದರಾಮಯ್ಯನವರು ನನ್ನ ಬಜೆಟ್ ಗಾತ್ರ ದೊಡ್ಡದಾಗ್ತಾ ಇದೆ, ನಾನು ಬಜೆಟ್ ಗಾತ್ರವನ್ನು ದೊಡ್ಡದಾಗಿ ಮಂಡಿಸ್ತಾ ಇದ್ದೀನಿ ಅನ್ನುವ ಹೆಗ್ಗಳಿಕೆಯ ಮಾತುಗಳನ್ನು ಆಡ್ತಾರೆ. ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ತಾರೆ. ಆದರೆ ಆ ತಮ್ಮ ಬೆನ್ನನ್ನು ತಾವು ತಟ್ಟಿಕೊಳ್ಳೋದರ ಹಿಂದೆ ಸಾಲ ಮಾಡಿ ನೀವು ಬಜೆಟ್ ಅನ್ನು ಮಂಡನೆ ಮಾಡ್ತೀರಿ ಅನ್ನೋದಾದ್ರೆ, ಪ್ರತಿ ಸಲವೂ ಸಹ ಡೆಫಿಸಿಟ್ ಬಜೆಟ್ ಅನ್ನೇ ಮಂಡಿಸ್ತಾರೆ ಸಿದ್ದರಾಮಯ್ಯನವರು. ಇದು ಬಹಳ ಬಹಳ ಡೇಂಜರ್.